ಮದ್ವೆ ಆಗುತ್ತೆ ಅಂತ ಜೋಡಿಗಳು ಸಿದ್ಧತೆ ಮಾಡ್ಕೋತಿದಾವೆ. ಆದ್ರೆ ಈ ಮದ್ವೆ ಹೇಗಾಗುತ್ತೋ ನಾನು ನೋಡ್ತೀನಿ. ನಾನ್ ಕಳ್ಸಿರೋ ವಿಡಿಯೋನ ಕೋದಂಡ ನೋಡಿದ್ರೆ ಮದ್ವೆನೂ ಇಲ್ಲ, ಈ ವಂಶಿಗೆ ಈ ಮನೇಲಿ ಜಾಗನೂ ಇಲ್ಲ. ನಾವಿಬ್ರು ಜೀವನ್ ಪರ್ಯಂತ ಇದೇ ತರ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ. ಅದೇನೇ ಆಗ್ಲಿ, ನಾನ್ ಕೊನೆ ಉಸಿರು ಇರೋ ತನಕ ನಾನ್ ನಿನ್ ಜೊತೆನೇ ಇರ್ತೀನಿ. ಯಾರಾದ್ರೂ ನಮ್ಮನ್ನು ನೋಡಿದ್ರೆ ಅಷ್ಟೇ ಕತೆ. ಬೇಗ ಇದೊಂದು ಹಾಕ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಕೃಷ್ಣ, ಏನಾಯ್ತು? ಚೆನ್ನಾಗಿ ಬಿಡಿಸ್ತಾ ಇಲ್ವಾ? ಹಾಗೇನಿಲ್ಲ. ನಾನು ನಿನ್ನ ಏನು ಅನ್ಕೊಂಡಿದ್ದೆ, ಆದ್ರೆ ಪರವಾಗಿಲ್ಲ. ಸಾಹೇಬ್ರಿಗೆ ಈ ಡಿಸೈನ್ ಮಾತ್ರ ಚೆನ್ನಾಗ್ ಗೊತ್ತು. ಇದು ಹೋಟೆಲ್ಗೆ ಯಾರಾದ್ರೂ ಮಕ್ಕಳು ಬಂದು ಹಠ ಮಾಡಿದಾಗ ದೋಸೆ ಜಿಲೇಬಿಲಿ ಈ ತರ ಡಿಸೈನ್ ಆಗಿ ಹಾಕೊಡ್ತಾ ಇದ್ದೆ. ನಾನು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀನಲ್ವಾ? ನಿನಗೆ 3 ಹೊತ್ತು ಆ ಹೋಟೆಲ್ದೇ ಚಿಂತೆ. ನಾನ್ ಹೇಳಿದ್ದು ನಿನ್ ಡ್ರಾಯಿಂಗ್ ಬಗ್ಗೆ ಅಲ್ಲ, ಈ ಹಾರ್ಟ್ ಬಗ್ಗೆ. ಬರೀ ಸುಮ್ನೆ ಕುತ್ಕೊಂಡ್ರೆ ಸರಿ. ಈ ತರ ಕಾಟ ಕೊಡ್ತಿದ್ರೆ ನಾನು ಹೋಗ್ಬಿಡ್ತೀನಿ ನೋಡಿ. ಇವನ್ ಜೊತೆ ಅದು ಹೆಂಗಪ್ಪ ಮಾತಾಡೋದು? ನಾನು ಇನ್ನೂ ಸ್ವಲ್ಪ ತಿಲ್ಲೇ ಇದ್ರೆ ಇವ್ರು ನನಗೆ ಸಿಕ್ಕಾಬಟ್ಟೆ ಕಾಟ ಕೊಟ್ಬಿಡ್ತಾರೆ. ಈ ವಂಶಿ ಆಗ್ಲೇ ಗಂಡನ ಹತ್ರ ಸೇವೆ ಮಾಡಿಸ್ಕೊಳಕ್ ಶುರು ಮಾಡಿದಾಳೆ. ನಾನ್ ನೋಡಿದ್ರೆ ಇದನ್ನೆಲ್ಲ ನೋಡ್ಕೊಂಡ್ ಕೂರೋದೇ ಆಯ್ತು. ಛೆ, ನಾನು ಕೋದಂಡನ್ ಜೊತೆ ಇದೇ ತರ ಏನಾದ್ರೂ ಮಾಡ್ಬೇಕಲ್ಲ. ಆಗ್ಲಾದ್ರೂ ಅವನಿಗೆ ನನ್ ಮೇಲೆ ಬಂದಿರೋ ಕೋಪ ಕಮ್ಮಿ ಆಗ್ಬೋದೇನೋ. ಆಯ್ತು. ಈಗ್ಲಾದ್ರೂ ಮಾತಾಡ್ಬೋದಾ? ಅಯ್ಯೋ ಅಯ್ಯೋ, ಸಾರಿ ಕೃಷ್ಣ, ಗೊತ್ತಾಗ್ಲಿಲ್ಲ. ನಾನೇ ಶರ್ಟ್ನ ಒಕ್ಕೊಡ್ತೀನಿ, ಕೊಡು. ಇಲ್ಲ ಪರವಾಗಿಲ್ಲ ಬಿಡಿ, ನೀರ್ ಹಾಕಿದ್ರೆ ಹೋಗುತ್ತೆ. ಸರಿ, ನಾನು ಬರ್ತೀನಿ. 1 ನಿಮಿಷ. ಮತ್ತೇನು, ನಿಮ್ ಮೆಹಂದಿ ಕಾರ್ಯಕ್ರಮ ಮುಗೀತಲ್ವಾ? ಅದು ನನಗೆ ಹಸುವಾಗ್ತದೆ. ಕಿಚನ್ ಅಲ್ಲಿ ಏನಾದ್ರೂ ಇರುತ್ತೆ, ಹೋಗ್ತೀನಿ. ನೀನು ಈಗ ತಾನೇ 2 ಕೈಗೆ ಮೆಹಂದಿ ಹಾಕಿದ್ಯಾ? ಈಗ ನಾನು ಹೇಗೆ ಕೈಯಲ್ಲಿ ಊಟ ಮಾಡಕ್ಕಾಗತ್ತೆ? ಅದು ಒಣಗದ್ಮೇಲೆ ಹೋಗಿ ತಿನ್ರಿ. ನನಗೆ ತುಂಬಾ ಹಸುವಾಗ್ತಿದೆ, ನಾನು ಈಗ್ಲೇ ತಿನ್ಬೇಕು. ಅದಕ್ಕೆ ಈಗ ಏನ್ ಮಾಡ್ಬೇಕು? ನೀನೇ ನಂಗೆ ಊಟ ಮಾಡಿಸು.